ಏನೈತೆ ಕ್ವಶನ್? Prove the statement that is the square of an even integer is an even. Correct? Okay, so this is the question. The square of the even integer is an even. So ಇದು question ಅದ. So ಇದನ್ನ ನೀವು contradiction method ಒಳಗ prove ಮಾಡ್ಬೇಕಿತ್ತು. So some people solve correctly. Okay, p equal to ಏನ್ ತಗೋತೀರಿ? Square of an even integer is an even. So p ಏನ್ ತಗೋತೀರಿ ಇಲ್ಲಿ ಅಂತಂದ್ರೆ n is an even integer. n is an even integer. Okay. So square ಅಂತಂದ್ರೆ ಏನು? q n square. So square ಅಂತಂದ್ರೆ n square. Okay. So n square is an even integer. ಎರಡು even ಕೊಟ್ಟಾನ. So p is the even integer ಅಂತ ತಗೋತೀರಿ. q is the even integer ಅಂತ ತಗೋತೀರಿ. Okay. So ಈಗ ಏನದ ಇದು step 1 ಆಯ್ತು. So step 1 ಒಳಗೆ ಏನ್ assume ಮಾಡಿ ನಾವು p is true ಅಂತ ಹೇಳಿ assume ಮಾಡಿವಿ. So in the step 2 we have to make false. Okay, so q ನ false ಮಾಡ್ಬೇಕು. So q ನ false ಮಾಡ್ಬೇಕಂದ್ರೆ ಈಗ ಏನಾಗ್ತದೆ? q n square is an odd integer ಅಂತ ತಗೋತೀವಿ. Okay, so n square is an odd integer ತಗೋತೀವಿ. So ಇಲ್ಲಿ ಬರ್ತದೆ n square equal to 2k plus 1. Okay, so n equal to 2k plus 1 ತಗೋರಿ. n square equal to 4k square plus 1. Okay, so ಏನ್ ಪ್ರೂವ್ ಮಾಡಿದ್ರಿ ಇಲ್ಲಿ? It is an odd integer ಅಂತ ಪ್ರೂವ್ ಮಾಡಿದ್ರಿ. So step 3 ಬರೀರಿ ಏನಂತ ಹೇಳಿ. So step 3 is p tends to q is false. Okay, write down fast. It's very easy. Understood this question? Only we have to prove n square is false. Okay, so n square ಅದೇನದ even ಕೊಟ್ಟಿದ್ದ ನಾವು odd ಅಂತ ಮಾಡಬೇಕು. So n square equal to 2k plus 1, sorry, n equal to 2k plus 1 ತಗೋತೀನಿ. ಯಾಕಂತಂದ್ರೆ it will become an odd integer. So n square equal to the whole square ಮಾಡಿ 4k square plus 1 ಆಗ್ತದೆ. So ಇದು odd integer ಅಂತ ಹೇಳ್ತೀವಿ ನಾವು. Okay, okay, so understood? I'm asking you all, understood? Those who have not attended the express class, please go through the video. Okay, ನಿನ್ನೆ absent ಇದ್ದವರ ಕ್ಲಾಸ್ ವಿಡಿಯೋ ನೋಡ್ರಿ. ನಿನ್ನೆ ಕ್ಲಾಸ್ ಯಾಕಂದ್ರೆ ಇದು ಪ್ರಾಬ್ಲಮ್ಸ್, ದಿಸ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ದ ಯೆಸ್ಟರ್ಡೇಸ್ ಕ್ಲಾಸ್. ಓಕೆ, ಸೊ ವಿಡಿಯೋ ನೋಡ್ಕೊಂಡು ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ನಿನ್ನೆ ಕ್ಲಾಸ್ ಅಬ್ಸೆಂಟ್ ಇದ್ದವರು ಡೈಲಿ, ನಾಟ್ ಓನ್ಲಿ ನಿನ್ನೆ ಅಂತ ಹೇಳೋದಿಲ್ಲ, ದಿನಾನು ಯಾರು ಅಬ್ಸೆಂಟ್ ಇರ್ತಿರಲ್ಲ ನೆಕ್ಸ್ಟ್ ಕ್ಲಾಸಿಗೆ ಬರ್ಬೇಕಾದರು ಹೆಂಗೂ ನಾವು ವಿಡಿಯೋಸ್ ಕಳ್ಸಿರ್ತೀವಿ, ಒಂದ್ ಸ್ವಲ್ಪ ವಿಡಿಯೋ ನೋಡ್ಕೊಂಡು ಬರ್ರಿ. ಸೊ ದಟ್ ಕಂಟಿನ್ಯೂಯೇಷನ್ ಇರ್ತದ, ನಿಮಗ್ ತಿಳಿತದ. ಇವತ್ತು ಅಬ್ಸೆಂಟ್ ಅದೀನಿ ನಾನು, ನಾಳೆ ಕ್ಲಾಸಿಗೆ ಅಟೆಂಡ್ ಆಗತ್ತೀನಿ ಅಂತಂದ್ರೆ ಇವತ್ತಿನ ಕ್ಲಾಸಸ್ ವಿಡಿಯೋ ಕಳ್ಸಿರ್ತೀವಿ, ಹೆಂಗು ಅದನ್ನ ವಿಡಿಯೋ ನೋಡಿ ಬರ್ರಿ ಕ್ಲಾಸಿಗೆ. ಓಕೆ ಓಕೆ, completed? Those who have completed, raise your hand. Today and one day I just with this video, this board. Okay, from Monday I am going to the college itself. Okay, ಲೀವ್ ಮ್ಯಾಗದೀನಿ, ಇಲ್ಲೇ ಕ್ಲಾಸ್ ಇಲ್ಲೇ ತಗೋತೀನಿ ಮನ್ಯಾಗೆ. ಇವತ್ತು ಒಂದಿನ ಇದು ಅಡ್ಜಸ್ಟ್ ಮಾಡ್ಕೊರಿ ಇದು ಬೋರ್ಡ್. ಮಂಡೇ ಮತ್ತೆ ಕಾಲೇಜ್ಗೆ ಹೋಗ್ತೀನಿ ನಾನು, ಅಲ್ಲೇ ಫುಲ್ ಬೋರ್ಡ್ ಬರ್ತದೆ ನಿಮಗೆ ಕರೆಕ್ಟ್ ಆಗಿ. ಓಕೆ, tomorrow maybe you don't have DMS class. Okay, on Monday we'll have the college board itself.
Okay. Completed? Social Arab? Okay. So next topic is proof by exhaustion. EXHAUSATION. Exhaustion. Okay. So the next method is proof by exhaustion. It's not that much important. ಇದೇನ್ ಅಂತ ಪರ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸಾರಿ ಇಂಪಾರ್ಟೆಂಟ್ ಟಾಪಿಕ್ ಅಲ್ಲ ಇದು ಮತ್ತೆ ನೆಕ್ಸ್ಟ್ ಒನ್. ಸೊ ಇಲ್ಲಿ ಏನ್ ಹೇಳ್ತಾನಂತಂದ್ರೆ ಆಕ್ಚುಲಿ ಇದ್ರದ್ದು ನಿಮಗ್ ಇದನ್ನು ಇಲ್ಲ ವಾಟ್ ವಿ ಕ್ಯಾನ್ ಸೇ ಏನಂತ ಪ್ರೂಫ್ ಸ್ಟೆಪ್ಸ್ ಇಲ್ಲ ಇಲ್ಲೇ. ಅದಕ್ಕೆ ಹೆಂಗ್ ಉಳ್ಕಿರ್ತಲ್ಲ ಇದು ಅಲ್ಲ, ಪ್ರೂಫ್ ಬೈ ಡೈರೆಕ್ಟ್, ಪ್ರೂಫ್ ಬೈ ಇಂಡೈರೆಕ್ಟ್, ಪ್ರೂಫ್ ಬೈ ಕಾಂಟ್ರಡಕ್ಷನ್ ಹೆಂಗ್ ಸ್ಟೆಪ್ಸ್ ಇದ್ವಲ್ಲ ಇಲ್ಲ ಹೆಂಗ್ ಸ್ಟೆಪ್ಸ್ ಇಲ್ಲ. ಸೊ ಇಲ್ಲಿ ಬರೀ ಏನ್ ಹೇಳಾಕತ್ತಾನಂತಂದ್ರ ನಾವು ಫಾರ್ ದ ಪ್ರಪೋಸಿಷನ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಸ್ ಪಿ ಆಫ್ ಎಕ್ಸ್. ಓಕೆ. ಸೊ ಈ ಪ್ರಪೋಸಿಷನ್ ಗೆ ನಾವು ಎಲ್ಲಾನು ಏನೇನ್ ಎಲಿಮೆಂಟ್ಸ್ ತಗೋತೀವಲ್ಲ ದಟ್ ಈಸ್ ಎಕ್ಸ್, ವಾಟ್ ಎವರ್ ದ ಎಲಿಮೆಂಟ್ಸ್ ವಿ ಹ್ಯಾವ್ ಎಕ್ಸ್. ಓಕೆ. ಸೊ ಎಕ್ಸ್ ಎಲ್ಲಾನು ಟ್ರೂ ಮಾಡಿದ್ವಂದ್ರೆ ಇದು ಟ್ರೂ ಆಗ್ತದೆ ಅಂತ ಹೇಳ್ತಾನ ಅಷ್ಟೇ. ಸೊ ದ ಪ್ರೂಫ್ ಬೈ ಎಕ್ಸಾಸ್ಟೇಷನ್ ಮೆಥಡ್ ಸೇಸ್ ದಟ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎಸ್. ಓಕೆ. ನಾವೇನ್ ಸ್ಟೇಟ್ಮೆಂಟ್ ತಗೋತೀವಲ್ಲ, ಯಾವುದೇ ಓಪನ್ ಸ್ಟೇಟ್ಮೆಂಟ್ ತಗೋಲಿ ಅದ್ರಾಗ ನಾವ್ ಎಕ್ಸ್ ನ ಟ್ರೂ ಮಾಡಿದ್ವಂದ್ರೆ ಇದು ಟ್ರೂ ಆಗ್ತದೆ ಅಂತ ಹೇಳ್ತಾನ ಅಷ್ಟೇ. ಕ್ಲಿಯರ್? ಸೊ ದ ಸ್ಟೇಟ್ಮೆಂಟ್ ಫಾರ್ ಎಕ್ಸಾಸ್ಟೇಷನ್ ಅಂಡರ್ಸ್ಟುಡ್? ಪ್ಲೀಸ್ ರಿಪ್ಲೈ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನ್ ತಗೋತಿರಲ್ಲ ಇದನ್ನ ಟ್ರೂ ಮಾಡಿದ್ರೆ ಇದು ಸ್ಟೇಟ್ಮೆಂಟ್ ಟ್ರೂ ಆಗ್ತದೆ ಅಂತ ಹೇಳ್ತಾನ ಅಷ್ಟೇ. ಎಕ್ಸ್ ವ್ಯಾಲ್ಯೂ ಏನದಾವಲ್ಲ ಡಿಫ್ರೆಂಟ್ ವ್ಯಾಲ್ಯೂಸ್ ತಗೊಂಡ ಪ್ರೂಫ್ ಮಾಡ್ಬೇಕಷ್ಟೇ. ಕ್ಲಿಯರ್? So we'll solve one question here so that it will be clear. Write on the question. Proof by exhaustion method, proof by exhaustion ಅಂತ ಹಾಕೋರಿ ಹೆಡಿಂಗ್. ಹಾಕೊಂಡಾದ್ಮೇಲೆ ಕ್ವಶನ್ ಬರೀರಿ. Prove the first question. Prove that every even integer n. Prove that every even integer. Prove that every even integer n. Every even integer n with 2 less than equal to n less than equal to 12, with 2 less than equal to n less than equal to 12 can be written as sum of at most 3 perfect squares. Sum of at most 3 perfect squares. Sum of at most 3 perfect squares. Sum of at most 3 perfect square. Okay. So written the question. Everybody written the question. I am repeating once again. Please check. Prove that every integer n. Prove that every even integer n. Prove that every even integer n with 2 less than equal to n less than equal to 12 can be written as sum of at most 3 perfect square. Sum of at most 3 perfect square. Okay. So this is the question. So ಇಲ್ಲಿ ಏನ್ ಹೇಳತಾನಂತಂದ್ರೆ ಒಂದು n ಅಂತ ತಗೊಂಡಾನ, ಅದು ಏನದ even integer ಅದ ಅಂತ ಹೇಳ್ತಾನ. ಸೊ n even integer, its range is 2 to 12. ಅಂದ್ರೆ ನಾವೀಗ ನಂಬರ್ಸ್ 2 to 12 ತಗೋಬೇಕು. ಓಕೆ. ಸೊ ಅದೇನ್ ಹೇಳ್ತಾನಂತಂದ್ರೆ ಅದು ಏನಿರ್ಬೇಕು, sum of at most 3 perfect square ಇರ್ಬೇಕಂತ ಹೇಳ್ತಾನೆ. ಓಕೆ. ಸೊ ವಿಲ್ ಫಸ್ಟ್ ಟೇಕ್ ದ ಸೊಲ್ಯೂಷನ್. ಸಿ ಫಸ್ಟ್ ಲಿಸನ್ ದ ಸೊಲ್ಯೂಷನ್ ಹಿಯರ್. ಸೊ ಇದನ್ನ ನಾವು ಫಸ್ಟ್ ಇದನ್ನ ಪ್ರೂವ್ ಮಾಡಿದ್ವಂದ್ರೆ ನಮ್ ಹೋಲ್ ಸೆಂಟೆನ್ಸ್ ಪ್ರೂವ್ ಆಗ್ತದೆ. ಓಕೆ. ಸೊ ಫಸ್ಟ್ ಇಲ್ಲಿ ನಾವು ಸೆಟ್ ತಗೋಬೇಕೇನು, ಎಸ್. ಸೊ ಎಸ್ ಸೆಟ್ ಏನ್ ಬರ್ತದೆ, 2 to 12 ಇವನ್ ಇಂಟೀಜರ್ಸ್ ಯಾವ್ಯಾವ ಅದಾವ ನಮಗ, 2, 4, 6, 8, 10 and 12. ಕರೆಕ್ಟ್? 2 to 4 ಇವನ್ ಇಂಟೀಜರ್ಸ್ ಯಾವ್ಯಾವ ಅದಾವ, 2, 4, 6, 8, 10 and 12. ಸೊ
ಸೊ ಇವೆಲ್ಲದಕ್ಕೂ these are called as x. okay, ಸೊ ಇವೆಲ್ಲದಕ್ಕೂ ನಮ್ಗೆ at most 3 perfect square ಕರೆಕ್ಟ್ ಆತಂದ್ರೆ ನಮ್ಗೆ ಆನ್ಸರ್ ಕರೆಕ್ಟ್ ಇದ್ದಂಗ. ಓಕೆ, ಸೊ ವಿ ಹ್ಯಾವ್ ಟೇಕನ್ s equal to 2 4 6 8 10 9 12 ಸೆಟ್ ತಗೊಂಡಿನಿ. ಓಕೆ, ಸೊ ನೆಕ್ಸ್ಟ್ 2 ತಗೋರಿ. ಸೊ 2 perfect square ಏನ್ ಬರ್ತದೆ? 1 square plus 1 square. ಕರೆಕ್ಟ್? 1 square is 1 plus 1 square is 1. ಓಕೆ, ಸೊ ಏನ್ ಬಂತು? ದಿಸ್ ಇಸ್ ಪರ್ಫೆಕ್ಟ್ ಸ್ಕ್ವೇರ್ ಆತ. ನೆಕ್ಸ್ಟ್ 4 in perfect square ಏನದ? 2 square. correct? 2 square is 4. next we'll take 6 in the 2 square plus 1 square plus 1 square. 2 to the 4 5 6. okay, next 8 in the another 2 square plus 2 square. okay, next 10 and 12. 10 in ಏನ್ ಬರ್ತದೆ? perfect square 10 of perfect square 2 square is 4. 4 plus 4 at least 3 ಅಂತ ಹೇಳತಾನ ನೋಡ್ರಿ. 10 ಇಂದ ಹೇಳ್ರಿ ಏನೇನ್ ಬರ್ತದೆ? 10 ಇಂದ at least 3 ಅಂತ ಹೇಳತಾನ. ನಾನು 2 square 1 plus 1 ತಗೊಂಡ್ರೆ ಅಲ್ಲಿ 3 ಆಗಂಗಿಲ್ಲ. ಓಕೆ, he is saying at most 3 ಅಂತ ಹೇಳತಾನ. ಸೊ ಇಲ್ಲಿ 10 ಇಂದ ನೋಡ್ರಿ, ಈಗ ನಾನು 2 square plus 2 square plus 1 square plus 1 square ತಗೊಂಡ್ರೆ 2 2s 4 4 plus 4 8 9 10 ಆಗ್ತದೆ. ಬಟ್ ಇಲ್ಲಿ ಏನಾಗ್ತದೆ ನಮ್ಗ 4 ಅದು. ಓಕೆ, ಬಟ್ ಇನ್ ದ ಕ್ವಶನ್ he has given only 3 at most perfect square ಅಂತ ಹೇಳ್ತಾನೆ. ಬಟ್ ಇಲ್ಲಿ ನಮ್ಮ perfect square 4 ಅದು. ಸೊ ಅದಕ್ಕೆ ನನಗೆ 2 ನಿಂದ ತಗೋಕ್ ಬರಂಗಿಲ್ಲ. ಸೊ 2 ನಿಂದ ತಗೋಕ್ ಬರಂಗಿಲ್ಲ ಅಂದ್ರೆ I will go with 3. ಓಕೆ, ಸೊ 3 square plus 1 square. 3 square is 9 plus 1 is 10. ಆತ ಗೊತ್ತಾಯ್ತಾ? ಇದು ಕಂಡೀಷನ್ ನಾವು ಎದಕ್ ತಗೊಂಗಿಲ್ಲ ಯಾವ್ದಂತಂದ್ರೆ 2 square plus 2 square plus 1 square plus 1 square. ಸೊ ಇದು ಆದ್ರೆ 10 ಆಗ್ತದೆ. ಬಟ್ ಅಲ್ಲಿ 4 ಬರ್ತಾವ, 4 perfect square ಬರ್ತಾವ. ಬಟ್ ಕ್ವಶನ್ ನಾಗ ಏನ್ ಕೊಟ್ಟಾನ? 3 perfect square ಕೊಟ್ಟಾನ ಅಷ್ಟೇ. ಓಕೆ, ಸೊ 3 perfect square ಅಂತಂದ್ರೆ ನಮ್ಗ ಅದು 2 ನಿಂದ ತಗೋಕ್ ಬರಂಗಿಲ್ಲ. ಸೊ ವಿಲ್ ಗೋ ಫಾರ್ ದ 3. ಕರೆಕ್ಟ್? ನೆಕ್ಸ್ಟ್ 12. ಸೊ 12 ಏನ್ ಬರ್ತದೆ? perfect square 2 square plus 2 square plus 2 square. ಕರೆಕ್ಟ್? 2 square is 4. ಏನ್ ಬರ್ತದೆ ನೋಡಿ? 4 plus 4 8 plus 4 12. ಆತ 2 square is 4 plus 4 8. okay, 8 plus 4 is 12. ಕರೆಕ್ಟ್ ಆತ ಎಲ್ಲ? ಸೊ ಈಗ ಎಲ್ಲಾ ತರದ್ದು ಪರ್ಫೆಕ್ಟ್ ಸ್ಕ್ವೇರ್ ಬಂದು from 2 to 12. okay, so from 2 to 12 we have got all the perfect square. so here we are saying that for all x belongs to S, P of x is true. okay, this is only the solution. so ಇಲ್ಲಿ ನಮಗೆ ಸೆಟ್ ಕೊಟ್ಟಾನ, ನಾವು ಎಲ್ಲಾ ಸೆಟ್ ಇಂದ x ವ್ಯಾಲ್ಯೂನ ಟ್ರೂ ಮಾಡಿವಿ. ಓಕೆ, ಸೊ 2x equal to 2 ಇದ್ದಾಗ ಪರ್ಫೆಕ್ಟ್ ಸ್ಕ್ವೇರ್ ಬಂತು. x equal to 4 ಬಂದಾಗ ಪರ್ಫೆಕ್ಟ್ ಸ್ಕ್ವೇರ್ ಬಂತು. x equal to 6 ಬಂದಾಗ ಪರ್ಫೆಕ್ಟ್ ಸ್ಕ್ವೇರ್ ಬಂತು. x equal to 8 ಬಂದಾಗ ಪರ್ಫೆಕ್ಟ್ ಸ್ಕ್ವೇರ್ ಬಂತು. x equal to 10 ಇದ್ದಾಗ ಪರ್ಫೆಕ್ಟ್ ಸ್ಕ್ವೇರ್ ಆಯ್ತು. 12 ಇದ್ದಾಗ ಪರ್ಫೆಕ್ಟ್ ಸ್ಕ್ವೇರ್. ಸೊ ನಾವು ಸೆಟ್ ನಾಗಿನ್ ಎಲ್ಲಾ x equal to true ಅಂತ ಮಾಡಿವಿ. ಸೊ ಫಾರ್ ಆಲ್ x belongs to S ಟ್ರೂ ಅಂತಾನೆ ಹೇಳ್ಬಿಡ್ತೀವಿ. ಸೊ ದಿಸ್ ಇಸ್ ದ ಮೆಥಡ್ ಆಫ್ exhaustion. ಸೊ ಏನ್ ಹೇಳ್ತದೆ ಮೆಥಡ್ ಆಫ್ exhaustion ಅಂತಂದ್ರೆ ಫ್ರಮ್ ದ ಗಿವನ್ ಸೆಟ್ x equal to true ಆತಂದ್ರೆ ನಾವು ಸೆಟ್ ನ ಟ್ರೂ ಆತ ಅಂತ ಹೇಳ್ಬಿಡ್ತೀವಿ. ಕ್ಲಿಯರ್? ಎವ್ರಿಬಡಿ ಕ್ಲಿಯರ್ ವಿತ್ ದಿಸ್? ಪ್ಲೀಸ್ raise your hand or anybody have doubts? Everybody clear? It's simple one. What about others? Everybody clear? okay, those who have cleared, write down. If you have any doubts, please ask me. Write down fast. If you have any doubts, please ask me. If you have clear, write down. okay, write down fast.
Completed? Those who are completed, please raise your hand. Everyone completed? Okay. So next we'll go for the next. ಇದು ಒಂದೇ ಕ್ವಶನ್ ಕೊಟ್ಟಾನ ನಿಮ್ಗೆ ಎಕ್ಸಾಂಪಲ್ ಬುಕ್ನಾಗ ಒಂದೇ ಕೊಟ್ಟಾನ ಓಕೆ ಸೊ ಒಂದೇ ಪ್ರಾಬ್ಲಮ್ ಕೊಟ್ಟಾನ ಈ ಮೆಥಡ್ ಒಳಗ ಸೊ ದಟ್ ದಿಸ್ ಮೆಥಡ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಡೈರೆಕ್ಟ್ ಇಂಡೈರೆಕ್ಟ್ ಅಂಡ್ ದಟ್ ಒನ್ ಕಾಂಟ್ರಡಕ್ಷನ್ ಅವು ಮೂರು ಇಂಪಾರ್ಟೆಂಟ್ ಅದಾವ ಇದೇನು ಅಂತ ಇಂಪಾರ್ಟೆಂಟ್ ಇಲ್ಲ ಇದು ಮತ್ತೆ ನೆಕ್ಸ್ಟ್ ಒಂದು ಓಕೆ ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಮೆಥಡ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ವಿ ನೀಡ್ ದಿಸ್ ಮೆಥಡ್ ಓಕೆ Okay, lower your hands. We'll go for the next method. Proof by existence. Proof by exhaustion ಒಳಗೆ ಏನ್ ಮಾಡಿದ್ವಿ ಅಂದ್ರೆ ಫಾರ್ ಆಲ್ ತಗೊಂಡಿದ್ವಿ ಓಕೆ ಫಾರ್ ಆಲ್ ಅಂತಂದ್ರೆ ಗಿವನ್ ಸೆಟ್ ಒಳಗ ಎಲ್ಲಾನು ಟ್ರೂ ಆದ್ರೆ ಅಷ್ಟೇ ನಾವು ಇದನ್ನ ಟ್ರೂ ಆಗ್ತದೆ ಅಂತ ಹೇಳಿದ್ವಿ ಬಟ್ ಇಲ್ಲಿ proof by existence whatever will take sum okay so sum of x belongs to s p of x okay so bare sum after given set volaga sum x true atantandre we are saying it is true only the difference between exhaustion and existence is there we are taking for all okay ಅಂದ್ರೆ x value ಏನೇನ್ ಇರ್ತಾವ ಎಲ್ಲಾನು ಪ್ರೂವ್ ಮಾಡ್ಬೇಕು ಇಲ್ಲೇ bare sum true ಆದ್ರೆ ಸಾಕಷ್ಟೇ clear the proof by existence everybody if you want to repeat or clear please everyone reply fast cleared okay so we'll solve one question here question note on ಗೊತ್ತಾಗ್ಬಿಡ್ತದಲ್ಲ ನಿಮ್ಗೆ so write on the question put the heading as proof by existence okay write the question prove that there exists a real number prove that there exists a real number x prove that there exists a real number x such that x cube plus 2x square minus 5x minus 6 equal to 0 such that x cube plus 2x square minus 5x minus 6 equal to 0 okay so this is the question what is the question is we have to prove that there are some existence value okay idu equation ಕೊಟ್ಟಾನ ಈ equation ಆಗ ಒಂದ್ ಸ್ವಲ್ಪ existence value ಬರ್ತಾವ ಅದನ್ನ ಚೆಕ್ ಮಾಡ್ಬೇಕು ಅಂತ ಹೇಳ್ತಾನೆ so ಈ equation ಅನ್ನ ಪ್ರೂವ್ ಮಾಡ್ಬೇಕು so we have to take x equal to 1 ತಗೊಂಡಾಗ 0 ಬಂತಂದ್ರೆ ಅದು ಪ್ರೂವ್ ಅಂತ ಹೇಳ್ತೀವಿ okay so x equal to 2 ತಗೋತೀವಿ 2 ತಗೊಂಡಾಗ 0 ಬಂತಂದ್ರೆ ಪ್ರೂವ್ ಅಂತ ಹೇಳ್ತೀವಿ so x equal to 3 ತಗೋತೀವಿ ಅದು 0 ಬಂತಂದ್ರೆ ಪ್ರೂವ್ ಹಂಗ 0 minus 1 minus 2 so we'll go for some real numbers and some values ತಗೊಂಡು ಅದನ್ನ ಪ್ರೂವ್ ಮಾಡ್ತೀವಿ ಅದು ಟ್ರೂ ಬಂದ್ರೆ ಅಷ್ಟೇ ನಾವು ಆ ವ್ಯಾಲ್ಯೂ ಇದ್ರಾಗ ಎಕ್ಸಿಸ್ಟ್ ಅದ ಅಂತ ಹೇಳ್ತೀವಿ so remember that there are only few values there exist ಅಂತ ಹೇಳತಾನ ಅಂದ್ರೆ ನಮ್ಗೆ ಇಲ್ಲಿ ಬರೀ few values ಅಷ್ಟೇ ಟ್ರೂ ಆಗ್ತದೆ ಎಲ್ಲಾ ವ್ಯಾಲ್ಯೂಸ್ ಟ್ರೂ ಆಗಂಗಿಲ್ಲ so first we'll start with x equal to 0 okay so x equal to 0 ಬಿಡ್ರಿ 0 ತಗೊಂಡ್ರೆ equal to obviously ಆಗ್ಲೇ ಬರ್ತದೆ okay 0 ತಗೊಂಡ್ಬಿಡ್ರಿಲ್ಲ ಸುಮ್ಮನೆ ಅದಕ್ಕೆ 0 ತಗೋರೆ x equal to 0 cube plus 0 minus 0 equal to 0 obviously 0 equal to 0 okay next take x equal to 1 okay 1 cube plus 2 into 1 square minus 5 into 1 minus 6 equal to 0 so 1 cube is 1 plus 2 minus 5 minus 6 equal to 0 ಆಗ್ತದೆ ನೋಡ್ರಿ minus 5 minus 6 ಎಷ್ಟಾಗ್ತದೆ minus 6 7 8 9 10 11 so minus 11 ಆಮೇಲೆ plus 2 is minus 9 plus 1 is minus
8. Okay, ಆಗಂಗಿಲ್ಲ ಕರೆಕ್ಟ್. ಸಾರಿ, -8 ಆಗಂಗಿಲ್ಲ. ಸೊ -8 is not equal to 0. Okay, 0 ಬರಂಗಿಲ್ಲ. ಓಕೆ, ವಿ ಆರ್ ಚೆಕಿಂಗ್. ಸೊ ಈ 0 ಇಲ್ಲಿ ಬರಾಕತ್ತದ, x equal to 0 ಇದ್ದಾಗ ಬರಾಕತ್ತದ. ಓಕೆ, ಸೊ x equal to 1 ಇದ್ದಾಗ ಬರಂಗಿಲ್ಲ. ಸೊ ನೆಕ್ಸ್ಟ್ ವಿಲ್ ಟೇಕ್ x equal to -1. x equal to -1 ತಗೋರಿ. ಸೊ -1 whole cube plus 2 into -1 whole square minus 5 into -1 minus 6. Okay, so ಇಲ್ಲಿ ಏನಾಗ್ತದೆ ನೋಡ್ರಿ, -1 whole cube is -1 plus 2 minus 5 plus 5 minus 6 equal to 0. ಇದು ಆಗ್ತದೆ ನೋಡ್ರಿ. ಓಕೆ, ಸೊ ಇಲ್ಲಿ ಆಗ್ತದೆ ನೋಡ್ರಿ, +5 minus 6, that is -1. ಓಕೆ, ಸೊ -1 -2. ಓಕೆ, ಇಲ್ಲಿ ಕಾಣಿಸ್ತಾಗತ್ತದೆ ಇಲ್ಲ, ಸ್ಟಕ್ ಹಿಯರ್. ಓಕೆ, see here -1 plus 2 plus 5 minus 6. So +5 minus 6 is -1. Okay, so -1 minus 1 is -1 minus 1 is -2. -2 plus 2 is 0. So we are getting 0. Okay, so 0 equal to 0. Okay, so similarly we'll check for 3 ಮಾಡಿ ನೋಡ್ರಿ. 3 ನು ಬರಂಗಿಲ್ಲ. So what we have got is x equal to 0 ಬರ್ತದೆ. ಓಕೆ, ಆಮೇಲೆ x equal to -1 ಬರ್ತದೆ. ಓಕೆ, ಕ್ಲಿಯರ್ ಮಾಡಿ ನೋಡ್ರಿ. x equal to 2 ಮಾಡಿ ನೋಡ್ರಿ, x equal to 3 ಮಾಡಿ ನೋಡ್ರಿ. ಸೊ ಯಾವ್ದು ಬರ್ತದಲ್ಲ ಅದನ್ನ ವ್ಯಾಲ್ಯೂ ಬರದ್ ಬಿಡ್ರಿ. ಕ್ಲಿಯರ್ ದಿಸ್ ಒನ್? ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ಓಕೆ, ಸೊ ಲಾಸ್ಟಿಗೆ ಒಂದು ಸೆಂಟೆನ್ಸ್ ಬರೀರಿ. ಏನಂತಂದ್ರೆ x equal to 2 ಮಾಡಿ ನೋಡ್ರಿ, x equal to 3 ಮಾಡಿ ನೋಡ್ರಿ. ನಾ x equal to 0 ಮಾಡೀನಿ, x equal to 1 ಮಾಡೀನಿ, x equal to -1 ಮಾಡೀನಿ. ಯು ಟೇಕ್ x equal to 2 and x equal to 3. ಓಕೆ, ಮಾಡಿ ನೋಡ್ರಿ. ಯಾವ್ದಕ್ 0 ಬರ್ತದ ಅದನ್ನ ಲಾಸ್ಟಿಗೆ ಏನ್ ಬರಿಬೇಕು, ದೇರ್ ಎಕ್ಸಿಸ್ಟ್ x equal to 0, x equal to -1 and x equal to 2. 2 1 0 ಬರ್ತದೆ. ಓಕೆ, ವಿಚ್ ಸ್ಯಾಟಿಸ್ಫೈಸ್ ದ ಇಕ್ವೇಶನ್ ಅಂತ ಬರೆದ್ ಬಿಡ್ಬೇಕು. ಬರೀತೀರಿ ಇಷ್ಟ? ಬರೋದ್ ನನಗೆ ತೋರಿಸ್ತೀರಿ? ಫೋಟೋ ಹೊಡಕ್ ಕಳಿಸ್ರಿ ಮ್ಯಾಮ್. ದಿಸ್ ಇಸ್ ಯುವರ್ ಅಸೈನ್ಮೆಂಟ್. ಓಕೆ, ದಿಸ್ ಇಸ್ ಯುವರ್ ಅಸೈನ್ಮೆಂಟ್. ಈಗ ಆಲ್ರೆಡಿ ನಾ ಅರ್ಧ ಪ್ರೂವ್ ಮಾಡೀನಿ. x equal to 0 ಪ್ರೂವ್ ಮಾಡೀನಿ, x equal to 1 ಪ್ರೂವ್ ಮಾಡೀನಿ, x equal to -1 ಪ್ರೂವ್ ಮಾಡೀನಿ. ಓಕೆ, ಯು ಹ್ಯಾವ್ ಟು ಪ್ರೂವ್ ಫಾರ್ x equal to 2, x equal to 3 and x equal to -1. ಓಕೆ, 0 ಬರಂಗಿಲ್ಲ. ಯಾಕೆ ಬರಂಗಿಲ್ಲ? 0 ನ ಬರ್ತದಲ್ಲ ಪಿ. 0 ಕ್ಯೂಬ್ 0 -0 0. Anything matter, 0 0 equal to 0. Why Saujanya? What is your? Yaudu Anjali? You can unmute and you can say me. Which one? Anjali and Saujanya. What is your doubt? Ma'am, x equal to 0 ಬರಲ್ಲ. ಎದಕ್ಕ? ಇದು -6 ಅದರಿ, -6 ಆನ್ಸರ್ ಬರುತ್ತೆ. ಓ, ಇಲ್ಲಿ -6 ಅದ. ಹಾ, ಓಕೆ, ಸಾರಿ -6 ಅದ ನೋಡ್ರಿ. ಇದನ್ನ 0 ಅಂತ ಮಾಡ್ಕೊಂಡಿದ್ದೆ. ಎಸ್, ಕರೆಕ್ಟ್. x equal to -1 ಅದನ್ನು ಬರಲ್ಲ. -1 ಬರಂಗಿಲ್ಲ ಅಂದ್ರ -1 ಪ್ಲಸ್ 2 ಇಂಟು -1 ಅದರಿ, ಅಲ್ಲಿ -2 ಬರುತ್ತೆ. ಯಾವ್ದು? -1 whole square is 1. -1 whole square is 1. ಕರೆಕ್ಟ್ ಇಲ್ಲ ಅಂಜಲಿ? -1 whole square is 1. 1 into 2 is 2. -1 ಬರ್ತದೆ, ಬಟ್ 0 ಬರಂಗಿಲ್ಲ. ಇಲ್ಲಿ 6 ಅದ ನೋಡ್ರಿ, ನಾ 0 ಬರ್ಕೊಡಿನ ಅದನ್ನ. ಓಕೆ, x equal to 0 ಬರಂಗಿಲ್ಲ. ಯಾವ್ದಕ್ ಬರ್ತದೆ ಅಂದ್ರೆ x equal to -1 ಬರ್ತದೆ, x equal to 2 ಬರ್ತದೆ. ಓಕೆ, 2 1 ಮಾಡಿ ನೋಡ್ರಿ. ಕ್ಲಿಯರ್? ಎವ್ರಿವನ್ ಕ್ಲಿಯರ್? ಇಲ್ಲ, ನನಗೆ ಬೋರ್ಡ್ ಕರೆಕ್ಟ್ ಸಾಲಕತ್ತಿಲ್ಲ. ನೀವು ಮಾಡಿ ನೋಡ್ರಿ. ಮಾಡಿ ಯಾವ್ದಾವ್ದಕ್ ಬರ್ತದ ಅದನ್ನ ನನಗೆ ವಾಟ್ಸಪ್ನಾಗ ಹಾಕ್ಬಿಡ್ರಿ. ಮಾಡ್ತಿರಲ್ಲ ಇದು ಕ್ವಶನ್? ಎವ್ರಿಬಡಿ ಟೇಕ್ ಇಟ್ ಆಸ್ ಅಸೈನ್ಮೆಂಟ್ ಅಂಡ್ ಡೂ. ಮಾಡ್ತಿರೋ ಇಲ್ಲ? ಎಸ್ ಆರ್ ನೋ? ಓಕೆ, ಮಾಡ್ರ ಓಕೆ. ಮಾಡ್ಲಿಲ್ಲ ಅಂದ್ರೆ ನಾ ಹೆಂಗಾದ್ರೂ ಮಂಡೆ ಕಾಲೇಜ್ನಾಗ ಹೋಗ್ತೀನಿ, ಅಲ್ಲಿ ದೊಡ್ಡ ಬೋರ್ಡ್ ಇರ್ತದೆ, ಅಲ್ಲಿ ಸಾಲ್ವ್ ಮಾಡಿಸ್ತೀನಿ. ಓಕೆ, ಮಾಡ್ರಿ. ಆಲ್ಮೋಸ್ಟ್ ನಾ ಅರ್ಧ ಸಾಲ್ವ್ ಮಾಡೀನಿ, ನೀವು ಟ್ರೈ ಮಾಡ್ರಿ. ಇಲ್ಲಿ ಬೋರ್ಡ್ ಸಾಲ್ವ್ ಅಲ್ತೆ. ಓಕೆ,
Monday, if you have not solved, I will solve it once again on board on the Monday. Okay. Okay. So this completes your proof by different methods. Okay. ಯಾವ direct, indirect, contradiction, exhaustion and existence. Okay. Last 2 ಮತ್ತೆ 3 ಮಾಡಪ್ಪಿ ಸಾಕು ಸಾವಿತ್ರಿ. Okay. So x equal to 0 ಮಾಡಿವಿ, 1 ಮಾಡಿವಿ, -1 ಮಾಡಿವಿ, x equal to 2, x equal to 3 and x equal to -2 1 ಮಾಡಿ ನೋಡಿ. ಇವು 3 ಮಾಡಿ ನೋಡಿ ಸಾಕು. ಓಕೆ. 3 ಆದ್ಮೇಲೆ ಬರಂಗಿಲ್ಲ ನಿಮಗ. ಮೇ ಬಿ ಬಂದ್ರೆ 2 ಅಷ್ಟೇ ಬರ್ತದೆ, ಮುಂದಿನಕ್ಕೂ ಬರಂಗಿಲ್ಲ. ಓಕೆ. ಸೊ ಇದನ್ನ ಟ್ರೈ ಮಾಡ್ರಿ. ಸೊ ಲಾಸ್ಟ್ ಟಾಪಿಕ್ ಉಳಿದದ, ಈಗ ಫಸ್ಟ್ ಯೂನಿಟ್ನಾಗ ಒಂದೇ ಲಾಸ್ಟ್ ಟಾಪಿಕ್ ಉಳಿದದ. ಯಾವ್ದಂತಂದ್ರೆ ಈಗ ಪ್ರೂಫ್ ಮಾಡಿದ್ವಿ, ಡಿಸ್ಪ್ರೂಫ್ ಒಂದ್ ಮಾಡ್ಬೇಕು. ಸೊ ಡಿಸ್ಪ್ರೂಫ್ ಒಳಗೂ 2 ಮೆಥಡ್ಸ್ ಅದಾವ. ಹಾ ಬರ್ತದಪ್ಪಿ ಅರ್ಫತ್. x equal to 2 ಬರ್ತದ. Okay. So, okay, you do in the home, just listen here. So, we have solved proofs method. Okay. So, we have solved proof method. We have only remained with the disproof method. In disproof also, we have 2 methods. Okay. So, one is, just a second. One is disproof by contradiction and one is disproof by counter example. So ಇವರ disproof solved ಆತು ಅಂತಂದ್ರೆ ನಮ್ first unit ಮುಗಿತದೆ. Okay. So Monday I will finish with this first unit. Okay. Tuesday I will take one more revision class on this. Okay. ಆ revision class ನಾಗ ಯಾರ್ಯಾರಿಗೆ ಯಾವ topics ಮೇಲೆ doubts ಅದಾವ ಅದನ್ನ ಈಗಿಂದ ಬರ್ಕೊಂಡು ಇಟ್ಕೋರಿ. Okay. Sunday you have holiday. Okay. And tomorrow maybe you don't have DMS class. Okay. So try to see all the first unit. Okay. So first unit ಎಲ್ಲಾನು ನೋಡ್ಕೋರಿ, ಏನ್ ಡೌಟ್ಸ್ ಇರ್ತಾವ ಒಂದ್ ಕಡೆ ಬರ್ಕೊಂಡ್ ಇಟ್ಕೋರಿ. Okay. Tuesday ದಿನ ವಿಲ್ ಡಿಸ್ಕಸ್ once again. ನೋಟ್ಸ್ ಏನ್ ಕೊಡಂಗಿಲ್ಲಪ್ಪ, ಇಲ್ಲೇ ಬರ್ತೀನಲ್ಲ ಎಲ್ಲ.